ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಕ್ವಶನ್ಗಳು ಮುಂಬರುವ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನಲ್ಲಿ ಇದೇ ಟೈಪ್ ಕ್ವಶನ್ಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ ಮತ್ತು ಕೇಳ್ತಾರೆ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ಮೊದಲ ಕ್ವಶನ್ ನೋಡಿ, ಸಿರೀಸ್ ಮೇಲೆ ಒಂದು ಕ್ವಶನ್ ಇದೆ. ಇಲ್ಲಿ ಒಂದು ಸಿರೀಸ್ ವೈಸ್ ಒಂದು ನಂಬರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಮಿಸ್ಸಿಂಗ್ ನಂಬರನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಕ್ವಶನು 14 ಇದೆ, 6, 5, 6.5, ಆಮೇಲೆ 12. ಹೌದಾ? ಮೊದಲು 14, ಆಮೇಲೆ 6, 5, 6.5, 12. ಅಂದರೆ ಮೊದಲ ಹೆಚ್ಚಿಗೆ ಇದ್ದು ಆಮೇಲೆ ಕಡಿಮೆ ಆಗಿ ಮತ್ತೆ ಹೆಚ್ಚಿಗೆ ಆಗ್ತಾಯಿದೆ. ಅಂದರೆ ಇಲ್ಲಿ ನೀವು ಈ ಒಂದು ಯಾವ ಪ್ಯಾಟರ್ನ್ ಬರುತ್ತಂತ ನೀವು ಐಡೆಂಟಿಫೈ ಮಾಡಬೇಕು. ಜಸ್ಟ್ ಒಂದು ಲಾಜಿಕ್ ಇಲ್ಲಿ ನೋಡಿ. ಓಕೆ, ಈಗ 14 ಇದೆ. 14 ಮತ್ತು 6 ನಡುವೆ ಎಷ್ಟು ಡಿಫ್ರೆನ್ಸ್? 8 ಡಿಫ್ರೆನ್ಸ್ ಅದ, 8. ಹೌದಾ? ಸೊ ಈಗ 14/2 ಮಾಡಿದ್ರೆ ಏನಾಗುತ್ತೆ ನಿಮಗೆ? 14/2 ಮಾಡಿದ್ರೆ 7 ಬರುತ್ತೆ. ಹೌದಾ? ನೋಡಿ, 14/2 ಮಾಡಿದ್ರೆ 7 ಬರುತ್ತೆ. ಮತ್ತು -1 ಮಾಡಿದ್ರೆ ಅಂದರೆ 6 ಬರುತ್ತೆ. ಹೌದಾ? ಅಂದರೆ ಈಗ ನೀವು ಬೆಟರ್ ಈಗೇನು ಮಾಡ್ತೀರಿ, ಈಗ ಇಲ್ಲಿ ಈ ಎರಡು ಸಂಖ್ಯೆಗಳ ನಡುವೆ ಈ ಇದಕ್ಕೆ 0.5 14ಕ್ಕೆ 0.5 ಮಾಡಿ -1 ಮಾಡಿದ್ರಿ ಅಂದ್ರೆ ಏನು ಬರುತ್ತೆ? 7 - 1 6 ಬರುತ್ತೆ. ಆಮೇಲೆ ಇದಕ್ಕೆ 6ಕ್ಕೆ 1 - 1 ಅಂದರೆ 0.5 ಡಬಲ್ ಏನು 1, ಆಮೇಲೆ -1 5 ಬರುತ್ತೆ. ಆಮೇಲೆ 5ಗೆ 1.5 0.5 ಜಾಸ್ತಿ ಮಾಡೋದು, ಇದರಲ್ಲಿ -1 ಮಾಡಿ ಅಂದರೆ 7.5 - 1 ಅಂದರೆ 6.5. ಅದೇ ರೀತಿ 6.5 2 -1 ಅಂದರೆ 12. ಆಮೇಲೆ 2.5 × 12 ಏನು? 12 × 2.5 ಎಷ್ಟು ಬಂತು? 30. ಓಕೆ, 30 ಬಂತು. 30 ಇದರಲ್ಲಿ -1 ಅಂದರೆ 29. ಸೊ ಹಿಯರ್ ಆನ್ಸರ್ ಈಸ್ 29. ಅರ್ಥ ಆಯ್ತಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ಆಪ್ಷನ್ ನಂಬರ್ 3, 29. ಜಸ್ಟ್ ಒಂದು ಆ ಸಿರೀಸನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡೋದು. ಹೆಚ್ಚಿಗೆ ಆಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ, ಅಥವಾ ಡಬಲ್ ಆಗ್ತಾ ಇದೆಯಾ, ತ್ರಿಬಲ್ ಆಗ್ತಾ ಇದೆಯಾ? ಸೊ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನು ಸೇಮ್ ಮತ್ತೆ ಮಿಸ್ಸಿಂಗ್ ನಂಬರ್ ಫ್ರಮ್ ದ ಗಿವನ್ ಸಿರೀಸ್. ಈ ಕೊಟ್ಟಂಥ ಸಿರೀಸ್ನಲ್ಲಿ ಮಿಸ್ಸಿಂಗ್ ನಂಬರ್ ಇದು ಕ್ವಶನ್ ಮಾರ್ಕ್ ಇದೆಯಲ್ಲ, ಸೊ ಇದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಅದೇ ಇದು ಕ್ವಶನ್. ನೋಡಲಿಕ್ಕೆ ದೊಡ್ಡ ದೊಡ್ಡ ನಂಬರ್ಗಳಿದ್ದಾವೆ, ಬಟ್ ಸಿಂಪಲ್. ಈಗ ನೋಡಿ, 55, ಆಮೇಲೆ 165, 495, 1485, ಆಮೇಲೆ ಕ್ವಶನ್ ಮಾರ್ಕು, ಆಮೇಲೆ 13365 ಇದೆ. ಹೌದಾ? ಸೊ ಈಗ ನೀವೇನು ಮಾಡ್ತೀರಿ, ಈಗ 55, 165 ಸಿಂಪಲ್. 55 ಡಬಲ್ ಎಷ್ಟು? 110 ಆಗೋದಿಲ್ಲ. 55 2 ಟೈಮ್ಸ್ ಎಷ್ಟು? 110 ಆಯಿತು. 55 ಏನು? ತ್ರಿಬಲ್ ಎಷ್ಟಾಗುತ್ತಾ? ಇಂಟು 3 ಟೈಮ್ಸ್ ಮಾಡಿ. ಇದನ್ನು ಇಂಟು 3 ಟೈಮ್ಸ್ ಮಾಡಿದ್ರೆ ಎಷ್ಟಾಗುತ್ತಾ? 165 ಬರುತ್ತೆ. ಸೊ 165 3 ಟೈಮ್ಸ್ ಮಾಡಿದ್ರೆ 495. ಆಮೇಲೆ ಇದನ್ನು 3 ಟೈಮ್ಸ್ ಮಾಡಿ 1485. ಇದನ್ನು 3 ಟೈಮ್ಸ್ ಮಾಡಿ ಎಷ್ಟು ಬರುತ್ತಾ? 4485. ಸೊ 4455. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ಇದನ್ನು 4455ಗೆ ಇಂಟು 3 ಮಾಡಿದ್ರೆ ಇಷ್ಟು ಬರುತ್ತೆ ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. ಸೆಲೆಕ್ಟ್ ದ ಫಿಗರ್ ದ್ಯಾಟ್ ವಿಲ್ ರಿಪ್ಲೇಸ್ ದ ಕ್ವಶನ್ ಮಾರ್ಕ್ ಇನ್ ದ ಫಾಲೋವಿಂಗ್ ಫಿಗರ್ ಸಿರೀಸ್. ಸಿರೀಸಲ್ಲಿ ಇದೊಂದು ಪ್ಯಾಟರ್ನ್ ಬೇರೆ ಮತ್ತೆ. ಓಕೆ, ಸ್ವಲ್ಪ ಏನೇ ಇರಲಿ ಈ ಥರ ಒಂದು ನೋಡ್ಕೊಂಡು ಹೋಗಿ. ಇಲ್ಲಿ ಮೊದಲಿಗೆ ಏನು? ಟ್ರಯಾಂಗಲ್, ಚೌರಸ, ಪೆಂಟಾಗೋನ್, ಹೆಕ್ಸಾಗೋನ್. ಅಂದರೆ ಇಲ್ಲಿ 3 ಸೈಡ್ಸ್ 4, 5,
6 ಆಮೇಲೆ ಇಲ್ಲಿ ಏನು ಬೇಕು ನೆಕ್ಸ್ಟ್ 7 ಸೈಡ್ಸ್ ಬೇಕಲ್ಲ ನೋಡಿ ಯಾವುದಿದೆ ಇಲ್ಲಿ ಆಪ್ಷನ್ 1 ಇದೆ ನೋಡಿ 1 2 3 4 5 6 7 ಅಂದರೆ ಆಪ್ಷನ್ 1 ಈಸ್ ಅ ಕರೆಕ್ಟ್ ಆನ್ಸರ್. ಈ ರೀತಿ ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಕ್ವಶನು, ವಿಚ್ ಆಫ್ ದಿ ಫಾಲೋವಿಂಗ್ ಲೆಟರ್ ನಂಬರ್ ಕ್ಲಸ್ಟರ್ ವಿಲ್ ರಿಪ್ಲೇಸ್ ದ ಕ್ವಶನ್ ಮಾರ್ಕ್ ಇನ್ ದ ಗಿವನ್ ಸಿರೀಸ್. ಇಲ್ಲಿ ನೋಡಿ ಇಲ್ಲಿ ಸಿರೀಸು ಈ ರೀತಿ ಇದೆ. ಈಗ UDF6 VFI9 ಓಕೆ VFI9 ಈಗ ಡಿಫ್ರೆನ್ಸ್ ಏನದ? ಮೊದಲ ಲೆಟ್ರ್ ಏನಿದೆ ಯು ಇದೆ, ಇಲ್ಲಿ ವಿ ಇದೆ, ಯು ವಿ. ನೆಕ್ಸ್ಟ್ ಇಲ್ಲಿ ಏನು ಬರುತ್ತಾ ಡಬ್ಲ್ಯೂ ಹೌದಾ. ನೆಕ್ಸ್ಟ್ ಇಲ್ಲಿ ಡಿ ಅದ, ಡಿ ಆದಮೇಲೆ ಎಫ್ ಅದ. ಡಿ ಮತ್ತು ಎಫ್ ನಡುವೆ ಎಷ್ಟು ಡಿಫ್ರೆನ್ಸು? DEF 2 ಡಿಫ್ರೆನ್ಸು. ನೆಕ್ಸ್ಟ್ ಎಫ್ ಆದಮೇಲೆ FGH ಇದು ಇಲ್ಲಿ ಎಚ್ ಬರುತ್ತೆ ನೋಡಿ. WH ಯಾವುದಿದೆ? ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ನಂಬರ್ 2 ಆಗುತ್ತೆ ನೋಡಿ. ಆಪ್ಷನ್ ನಂಬರ್ 3ಯಲ್ಲಿ W ಇದೆ ಬಟ್ I ಬೇರೆ ಇದೆ ಓಕೆ. ಸೊ ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್. ಇದೇ ರೀತಿ ನೀವು FI ಸೊ ಇದನ್ನು ನೀವು ನೆಕ್ಸ್ಟ್ ಕ್ರಮವಾಗಿ ಸಾಲ್ವ್ ಮಾಡ್ಕೋತಾ ಹೋದರೆ ನಿಮಗೆ ಇದು ಆಪ್ಷನ್ 2 ಬರುತ್ತೆ ಕರೆಕ್ಟು. ಇಲ್ಲಿ ನೋಡಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಸಿಂಪ್ಲಿಫಿಕೇಶನ್ ಓಕೆ. ಇದು ಒಂದು ಟರ್ಮ್ದು ಸಿಂಪ್ಲಿಫೈ ಮಾಡಿ. ಸಿಂಪಲ್ ಅದ ನೋಡಿ. ಮೊದಲು ಇದನ್ನು ಬಾಡ್ಮಾಸ್ ಈ ಒಂದು ರೂಲ್ ಪ್ರಕಾರ ನೀವು ಸಾಲ್ವ್ ಮಾಡಬೇಕು ಓಕೆ. ಸಾಲ್ವ್ ಮಾಡೋದೇ ಆದರೆ ಆಪ್ಷನ್ 1 ಆಗುತ್ತೆ. ಮೊದಲಿಗೆ 9 + 4 ಎಷ್ಟು 13, 16 × 13 ಮೈನಸ್ 13 × 14 ಮಾಡಬೇಕು ಹೌದಾ. ನೋಡಿ 13 × 14 ಮಾಡಿ. ನಾನು ಆ್ಯಸ್ ಇಟ್ ಈಸ್ ಹಾಗೆ ಇಡ್ತೀನಿ. ಯಾಕೆ 13 ಇದೆ ಇಲ್ಲಿ ಕಾಮನ್ ಸಿಗುತ್ತೆ ನಮಗೆ. ಆಮೇಲೆ 50 - 24 ಹೌದಾ. ಆಮೇಲೆ ಇಲ್ಲೇನು ಮಾಡೋಣ, ಈ 13 ಕಾಮನ್ ತೆಗೆದುಕೊಳ್ಳೋಣ. 13 16 - 14 50 - 24 ಎಷ್ಟಾಗುತ್ತಾ 26 ಆದರೆ 13 2 ಟೈಮ್ಸ್ ಆಮೇಲೆ ಇದು 16 - 14 ಅಟ್ಟು 2 ಆಗುತ್ತೆ. 2 2 1 ಸೊ ಕರೆಕ್ಟ್ ಆನ್ಸರ್ 1 ನೋಡಿ. ದಿಸ್ ಟೈಪ್ ಆಫ್ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಇನ್ ಫಸ್ಟ್ ಪೇಪರ್. ಮ್ಯಾಥಮೆಟಿಕ್ಸ್ 2ಅಲ್ಲಿ ಇಲ್ಲ ಇದು, ಬಟ್ ಪೇಪರ್ 1ಅಲ್ಲಿ ಈ ರೀತಿ ಒಂದು ಸ್ವಲ್ಪ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ನಿಮಗೆ ಒಂದು ಕ್ವಶನ್ಗಳನ್ನು ಕೇಳ್ಬೋದು. ಯಾಕೆಂದರೆ ಲಾಸ್ಟ್ ಟೈಮಲ್ಲಿ ಕೇಳಿದ್ರು, ಆದ ಕಾರಣ ಈ ಒಂದು ಕ್ವಶನನ್ನು ನೋಡೋಣ. ಇಫ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಟೇಬಲ್ ಈಸ್ 25% ಆಫ್ ಇಟ್ಸ್ ಕಾಸ್ಟ್ ಪ್ರೈಸ್, ಅಂದರೆ 1/4 ಆಫ್ ಕಾಸ್ಟ್ ಪ್ರೈಸ್ ಓಕೆ. ವಾಟ್ ಈಸ್ ದ ಲಾಸ್ ಪರ್ಸೆಂಟೇಜ್? ಲಾಸ್ ಪರ್ಸೆಂಟೇಜ್ ಏನು ಅಂತ ಕೇಳಿದ್ದಾರೆ ಓಕೆ. ಲಾಸ್ ಪರ್ಸೆಂಟೇಜ್ ಎಷ್ಟು? ಈಗ ಇದು SP ಏನಿದೆ 1/4 ಆಫ್ CP ಇದೆ. ಈಗ ನಾವು ಇದನ್ನು CP ತೆಗೆದುಕೊಂಡ್ರೆ CPಗೆ 1 SP 4 ಅಡ್ಜಸ್ಟ್ಮೆಂಟ್. ಇದು ನೋಡಿ, ಈಗ ಇಲ್ಲಿ ಇದು ಕಾಸ್ಟ್ ಪ್ರೈಸು 4 ಇದೆ ಅಂದರೆ ಏನಾಗುತ್ತಾ, ಕಾಸ್ಟ್ ಪ್ರೈಸ್ 4 ಇದ್ದರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತಾ 1 ಆಗುತ್ತಾ ಹೌದಾ. ಸೊ ಅದಕ್ಕೆ ಕಾಸ್ಟ್ ಪ್ರೈಸ್ 4 ಸೆಲ್ಲಿಂಗ್ ಪ್ರೈಸ್ 1. ಈಗ ನಿಮಗೆ ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಎಷ್ಟು ಕಡಿಮೆ ಇದೆ 3 ಅಂದರೆ ಲಾಸಲ್ಲಿ ಬೀಳ್ತಾನೆ ಅವನು. ಬಟ್ ಅದೇ ಲಾಸ್ ಪರ್ಸೆಂಟೇಜ್ ಎಷ್ಟು? ಲಾಸ್ ಎಷ್ಟು 3 ಎಷ್ಟರ ಮೇಲೆ 4 ಮೇಲೆ ಇಂಟು 100. 3/4 × 100 ಅಂದರೆ ಎಷ್ಟು 75%. ಸೊ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಮತ್ತೆ ಒಂದು ಸಿಂಪ್ಲಿಫಿಕೇಶನ್ ಇದೆ. ಸೊ ಇದನ್ನು ಕೂಡ ಸೇಮ್ ಬಾಡ್ಮಾಸ್ ರೂಲ್ ಪ್ರಕಾರ ನೀವು ಸಾಲ್ವ್ ಮಾಡಬೇಕು ನೋಡಿ. ಮೊದಲಿಗೆ ಇದು ಕರ್ಲಿ ಬ್ರಿಕೆಟ್ ಏನಿದೆಯಲ್ಲ, ಸೊ ಈ ಕರ್ಲಿ ಬ್ರಿಕೆಟ್ ಒಳಗಿಂದು ಸಾಲ್ವ್ ಮಾಡಬೇಕು. ಅದರಲ್ಲೇ ಮೊದಲಿಗೆ ಯಾವುದು ನೋಡಿ,
ಏನಿದೆಯಪ್ಪ ರೂಲು? ಬಾಡ್ಮಾಸ್. ಬಿ ಅಂದರೆ ಏನು? ಮೊದಲು ಬ್ರೆಕೆಟಲ್ಲಿ ಏನಿದೆಯಪ್ಪ? ಹಾಂ, ಇಲ್ಲಿದೆ ನೋಡಿ ಬ್ರೆಕೆಟಲ್ಲಿ. ಇದನ್ನು ಸಾಲ್ವ್ ಮಾಡಬೇಕು. ಬ್ರೆಕೆಟಲ್ಲಿ ಮೊದಲಿಗೆ ಯಾವುದು? ಡಿವೈಡೆಡ್ ಬೈ, ಹೌದಾ? 24 × 4/16, 4 ಓಕೆ, 4 6 ಬರ್ತಿದ್ದು. 6 ಬಂದಮೇಲೆ ಇಷ್ಟೆಲ್ಲ ಪೂರ್ತಿ ಏನಾಗ್ತದೆ? 6. ಆಮೇಲೆ ಆಫ್, ಬಾಡ್ಮಾಸ್ ಆಫ್. ಸೊ ಇದು 4 ಆಗುತ್ತೆ. 4 24, ಹೌದಾ? ಸೊ 24 / 24 ಆಗುತ್ತೆ ಇದು. ಓಕೆ, ಸೊ ಏನಾಯಿತು? 24 / 24 ಏನಾಯಿತು? 1 ಆಯಿತು. ಇದು 1. 19 × 1 ಅಂದರೆ 19 ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್. ಇದನ್ನು ನೆನಪಿಟ್ಕೊಳ್ಳಿ. ಮೊದಲಿಗೆ ಬ್ರ್ಯಾಕೆಟು, ಆಮೇಲೆ ಆಫ್, ಡಿವಿಷನ್ನು, ಮಲ್ಟಿಪ್ಲಿಕೇಶನು, ಎಡಿಷನು, ಸಬ್ಸ್ಟ್ರಾಕ್ಷನು. ಇದೇ ಪ್ರಕಾರ ನೀವು ಸಾಲ್ವ್ ಮಾಡಬೇಕು. ಇಲ್ಲ ಮುಂಚೆ ನೀ 19 ಇಂಟು ಮಾಡಿದ್ರಿ, ಆಮೇಲೆ ಡಿವೈಡ್ ಮಾಡಿದ್ರಿ, ಆಮೇಲೆ ಆಫ್ ಮಾಡಿದ್ರಿ, ಹಾಗೆ ಮಾಡಿದ್ರೆ ರಾಂಗ್ ಆಗುತ್ತೆ. ನೆಕ್ಸ್ಟು 2 numbers are in the ratio of L1:13. If their HCF is 7, find the numbers. ಸಿಂಪಲ್ ರೀ. 2 numbers X and Y ಅಂತ ತಿಳಿದುಕೊಳ್ಳಿ. ಇವು L1:13 ಅದಾವಂದ್ರೆ HCF 7 ಇದೆ. HCF 7 ಇದ್ರೆ ಸೊ ಇದು ಏನಾಗುತ್ತೆ? L1x 13x. ಸೊ ಇದು x ಅಂತ, HCF is x. ಓಕೆ, ಸೊ L1 × 7, 13 × 7, 7 × 7 91. So option 3 is the right answer. Next question, most important. Okay, the radius of sphere. The radius of sphere ಎಷ್ಟಿದೆ? 4.2 centimeter. Then what is the volume of sphere? ಇದರ ಒಂದು ವ್ಯಾಲ್ಯೂಮ್ ಏನಂತ ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಇದೆ, ಜಸ್ಟ್ ನಿಮ್ಗೆ ಫಾರ್ಮುಲಾ ಅಂತ ನೆನಪಿರಬೇಕು. ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ಸ್ಪೇರ್? 4/3 πr³. ಓಕೆ, ಸೊ ಇದನ್ನು ಏನು ಮಾಡ್ತೀರಿ ಈಗ? 4/3 π ಅಂದರೆ ಎಷ್ಟು? 22/7 × r³, 4.2³ ಇದನ್ನು ಸಾಲ್ವ್ ಮಾಡಿದ್ರಿ ಅಂದರೆ ಸೊ ಆಪ್ಷನ್ ನಂಬರ್ 4 ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, ಬೇಕಿದ್ದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಇದು 4/3 πr³, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಇವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ವು. ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಚರ್ಚೆ ಮಾಡುವ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನಿಮಗೆ ಏನಾದರೂ ಕ್ವೆರಿ ಇದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಓಕೆ, ತುಂಬ ಜನ ಈ ಒಂದು ಎಕ್ಸಾಮ್ ಬಗ್ಗೆ ಕೇಳ್ತಾ ಇದ್ದಾರೆ, ಎಕ್ಸಾಮ್ ಡೇಟು. ಸೊ ಆ ಒಂದು ಎಕ್ಸಾಮ್ ಡೇಟ್ ರಿಲೇಟೆಡ್ ನಾನು ನಿಮಗೆ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಡೇಟನ್ನು ಮಾಡ್ತೀನಿ. ಧನ್ಯವಾದಗಳು.